ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಶೇಷವಾದ ಮಾವಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಮಾಡುವ ತೊಕ್ಕನ್ನು ಮಾಡಿ ತೋರಿಸ್ತೇನೆ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡುವಾಗ. ಇದಕ್ಕೆ 2 ಮಾವಿನಕಾಯಿ, ಅತಿಯಾಗಿ ಹುಳಿ ಇರುವ ಮಾವಿನಕಾಯಿ ಹಾಕೋದಿಲ್ಲ, ಮೀಡಿಯಮ್ ಹುಳಿ ಇರುವ ಮಾವಿನಕಾಯಿ ಯಾವುದಾದ್ರೂ ಆಗುತ್ತೆ. ತೋತಾಪುರಿ, ಇದು ಮಲಬಾರ್ ಕಸೆ, ಆ ಥರದ್ದು ಯಾವುದಾದ್ರೂ ಆಗುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಆಮೇಲೆ ಅದನ್ನು ತುರಿಬೇಕು. ಅದಕ್ಕೆ 2 ಬೆಳ್ಳುಳ್ಳಿ, ಅದರ ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ಆಮೇಲೆ ಅದನ್ನು ಜಜ್ಕೊಳ್ಬೇಕು. ಸ್ವಲ್ಪ ಚೂರು ಚೂರಾದ ಆಗುವಾಗೆ ಜಜ್ಜಿದರೆ ಸಾಕು. ಬಾಯಿಗೆ ಸಿಗಬಾರ್ದು ಅಂತ ಹೇಳುವವರು ಬೆಳ್ಳುಳ್ಳಿನ ಉದ್ದುದ್ದಕ್ಕೆ ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ 1/4 ಲೋಟ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ. ಇದನ್ನು 6 ತಿಂಗಳು ಇಡ್ಬೋದು, ಆದ್ದರಿಂದ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು 1 ಚಮಚ ಆಗುವಷ್ಟು ಪುಡಿ ಹಿಂಗನ್ನು ಹಾಕ್ಕೊಳ್ಬೇಕು. ಆಮೇಲೆ ಅದಕ್ಕೆ ಈ ಜಜ್ಜಿ ಇಟ್ಕೊಂಡ ಬೆಳ್ಳುಳ್ಳಿನ ಹಾಕಿ ಅದು ಕೆಂಪಾಗುವವರೆಗೆ ಹುರ್ಕೊಳ್ಬೇಕು. ಬಿಸಿ ಬಿಸಿ ಅನ್ನದ ಜೊತೆ ಇದು ಒಂದಿದ್ರೆ ಸಾಕು, ಬೇರೆ ಮೇಲಾರವೇ ಬೇಕಾಗೋದಿಲ್ಲ, ಅಷ್ಟು ರುಚಿ ಇದೆ. ಈಗ ಬೆಳ್ಳುಳ್ಳಿ ಕೆಂಪಾಯಿತು, ಅದಕ್ಕೆ 1 ಚಮಚ ಅರಿಶಿನ ಪುಡಿ, ಖಾರ ನಮ್ಗೆ ಹ್ಯಾಂಗೆ ಬೇಕೋ ಹಾಗೆ. ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡೆ. ಅದಕ್ಕೆ ನಾವು ತುರಿದಿಟ್ಟು ಮಾವಿನಕಾಯಿನ ಸೇರಿಸ್ಕೊಳ್ಬೇಕು. 1 ನಿಮಿಷ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಅದನ್ನು ಹುರಿಯೂ ಬೇಡ, ಅದು ಬಾಣಲಿ ಬಿಸಿಗೆ ಕರೆಕ್ಟಾಗಿ ಆಗ್ತದೆ. ಒಲೆ ಆಫ್ ಮಾಡಿಕೊಂಡ್ರೆ ಆಯ್ತು. ಇನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಅದು ರುಚಿ ಬ್ಯಾಲೆನ್ಸ್ ಹಾಕೋಕ್ಕೆ 1 ಚಮಚ ಸಕ್ಕರೆ ಸೇರಿಸೋದು. ಈಗ ನಿಮಗೆ ಖಾರ ಉಪ್ಪು ಎಲ್ಲ ಸರಿ ಇತ್ತ ಅಂತ ರುಚಿ ನೋಡಿ ಬೇಕಾದ್ದನ್ನು ಹಾಕ್ಕೊಳ್ಬೋದು. ನಾನು ಖಾರ ಕಮ್ಮಿ ಆಯ್ತಂತ ಇನ್ನೂ 1 ಚಮಚ ಖಾರದ ಪುಡಿನ ಸೇರಿಸ್ಕೊಂಡೆ. ಬಾಣಲಿ ತುಂಬ ಬಿಸಿ ಇರೋಕ್ಕೋಸ್ಕರ ಅದೇ ಬಿಸಿಯಲ್ಲೇ ಅದು ಆಗ್ತದೆ, ಮತ್ತು ಬೆಂಕಿ ಇಡಿಸುವ ಅಗತ್ಯ ಇಲ್ಲ. ಈಗ ರೆಡಿ ಆಯ್ತು ಇದು. ಇದನ್ನು ತಣ್ಣಗಾದ್ರ ಮೇಲೆ ಗಾಜಿನ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳಿಟ್ಟರೂ ಹಾಳಾಗ್ತಿಲ್ಲ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.